ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಾ, ನೀನ್ ಬೇಡ ಬೇಡ ಅಂತ ದೂರ ಹೋದಷ್ಟು ನಾನೇ ಹತ್ರ ಬರ್ತೀನಿ. ನಿನ್ನ ಸಮಸ್ಯೆನು ನಾನೇ, ಅದಕ್ಕೆ ಪರಿಹಾರನೂ ನಾನೇ. ಈ ನೋಟಿಸ್ ಜಸ್ಟ್ ಸ್ಯಾಂಪಲ್. ಮಗ ಇಲ್ಲ ಕಾರ್ ನಿಲ್ಸು. ಸೂರ್ಯ ಜೊತೆ ಆರಾಮಾಗಿ ಎಣ್ಣೆ ಹೊಡ್ಕೊಂಡಿರ್ಬೋದಾಗಿತ್ತು. ಇದೆಲ್ಲ ಕರ್ಕೊಂಡ್ ಬಂದಿದ್ಯಾ? ಕರೆಕ್ಟ್ ಜಾಗಕ್ಕೆ ರೀಚ್ ಆಗಿದೀವಿ. ನೀನು ಮ್ಯಾಪ್ಸ್ ನ ನಂಬ್ಕೊಂಡ್ರೆ ಆಪೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಕರೆಕ್ಟ್ ಆಗಿ ಹೇಳು, ನಾನೇ ಕರ್ಕೊಂಡು ಹೋಗ್ತೀನಿ. ಇದೇ ಪರ್ಫೆಕ್ಟ್ ಲೊಕೇಶನ್ ಕಣ. ಇಲ್ಲೇನೋ ಕೆಲಸ ನಿನಗೆ? ನನ್ ಕೆಲ್ಸ ಇಲ್ಲಿಗೆ ಏನಾದ್ರು ಬಂದಿರೋ ವಿಷಯ ತಾತನ ಹತ್ರ ಹೇಳ್ದೋ ಸರಿ ಇರಲ್ಲ ನೋಡು. ಸೂರಿಗೆ ವಿಷಯ ಗೊತ್ತಾಗಕ್ಕೆ ಏನಾದ್ರು ಇರ್ಬೇಕಲ್ಲ, ಹೇಳು ಯಾಕೆ ಬಂದಿದ್ಯಾ ಅಂತ. ಇದನ್ನೇ ಹೇಳ್ತಾ ಇರೋದು, ಏನು ಹೇಳ್ಬೇಡ ಅಂತ. ಕುಡಿದೇನೆ ಹಿಂಗೆಲ್ಲ ಆಡ್ತಿದ್ಯಾ? ಇವಾಗ ಕರೆಕ್ಟ್ ಆಗಿ ಯಾವ ಕೆಲ್ಸಕ್ಕೆ ಬಂದಿದ್ಯಾ ಅಂತ ಹೇಳಿದ್ರೆ ಸರಿ, ಇಲ್ದೋದ್ರೆ ನಾನು ಬರ್ತೀನಿ ನಿನ್ ಜೊತೆ. ನನ್ನ ಫ್ರೆಂಡ್ ನನ್ನನ್ನು ಇನ್ವೈಟ್ ಮಾಡಿರೋದು. ಫ್ರೆಂಡ್ ಅಮ್ಮನ? ಸರಿ ಸರಿ, ಸೂರಿಗೆ ನಾನೇನು ಹೇಳಲ್ಲ. ನಿನ್ ಮೇಲೆ ನಂಬಿಕೆ ಇಲ್ದೆ ಹೋದ್ರು ನನ್ನಿಂದ ನಿನ್ನ ಹತ್ರ ಏನು ಮುಚ್ಚಿಟ್ಕೊಳಕ್ಕಾಗಲ್ಲ. ಅದೇ ನನ್ನ ವೀಕ್ನೆಸ್. ಅದು ವೀಕ್ನೆಸ್ ಅಲ್ಲ ಮಗ, ದೋಸ್ತಿ. ಸರಿ ದೋಸ್ತ, ಕೆಲಸ ಮುಗ್ದಾದ್ಮೇಲೆ ಕಾಲ್ ಮಾಡ್ತೀನಿ, ಬಂದು ಪಿಕಪ್ ಮಾಡು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಶಾಂತಮನ್ ವಟಾರ ಎಲ್ಲಿ ಬರುತ್ತೆ? 50 rupees, 50 rupees. 50 rupees? ಅಲ್ಲ, ಅಡ್ರೆಸ್ 50 rupees. ಸರ್, ಅವರು ದುಡ್ಡೆಲ್ಲ ಕೊಡೋಕೆ ಹೋಗ್ಬಿಡಿ. ನೀವು ಏನ್ ಬೇಕು ನಿಮ್ಗೆ? ಶಾಂತಮನ್ ವಟಾರ ಎಲ್ಲಿ ಬರುತ್ತೆ? ಹೀಗೆ ಸ್ಟ್ರೈಟ್ ಹೋಗಿ ಎಡಗಡೆ ತಿರ್ಕೊಳ್ಳಿ. ಥ್ಯಾಂಕ್ ಯು. ಇಲ್ಲೇ ಲೆಫ್ಟ್ ಎಲ್ಲೋ ತಗೊಳಕ್ ಹೇಳಿದ್ರಲ್ಲ ಬಾಸ್. ಶಾಂತಮನ್ ವಟಾರ ಎಲ್ಲಿ ಬರುತ್ತೆ? ಶಾಂತಮ್ಮನ ವಟಾರಣ? ಅಯ್ಯೋ, ಇಲ್ಲಾಕ್ ಬಂದ್ರಿ? ಸೀನಾನನ್ ಗೋಬಿ ಅಂಗಡಿ ಹತ್ರ ಬಲಕ್ ಬಿಡಿ. ಬಲಕ್ ಬಿಡ್ಬೇಕಾ? ಅಲ್ಲೇ ಸಂಪತ್ ಬುಕ್ ಸ್ಟೋರು ಪಕ್ಕದಲ್ಲ ಶಾಂತಮ್ಮನ ವಟಾರ. ಓಕೆ ಬಾಸ್, ಥ್ಯಾಂಕ್ ಯು. ಕೆಲ್ಸಕ್ಕೆ ಹೋಗಂದ್ರೆ ತಿನ್ಕೊಂಡು ಹಂಗೆ ಬಿದ್ದಿರ್ತೀಯ ಮನೆಯಲ್ಲೇ. ಕ್ರೇಜಿ. ಅಲ್ಲ ಹೇಳ, ಸೀನಣ್ಣನ್ ಗೋಬಿ ಅಂಗಡಿ, ಬಲಕ್ ಬಿದ್ದು ಎದ್ದು ಬುಕ್ ಶಾಪ್ ಪಕ್ಕದಲ್ಲೇ ವಟಾರ. ಎಲ್ಲಿ? ಹಾಲಂಗಡಿ. ಅಮ್ಮ, ಇಲ್ಲಿ ಶಾಂತಮ್ಮನ್ ವಟಾರ ಎಲ್ಲಿ ಬರುತ್ತೆ? ಏನಪ್ಪ, ಶಾಂತಮ್ಮನ ವಟಾರಕ್ಕೆ ಬಂದು ಶಾಂತಮ್ಮನ ವಟಾರನೇ ಎಲ್ಲಿ ಅಂತ ಕೇಳ್ತಿದ್ಯಾ? ನೋಡಲ್ಲಿ ಬೋರ್ಡ್ ಕಾಣ್ತಿದೆ. ಇಲ್ಲಿ ಸೀತಾ ಅನ್ನೋರ್ ಮನೆ ಎಲ್ಲಿ ಬರುತ್ತೆ? ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗಿ ಮನೆ ನಂಬರ್ 204. 204. ಓಕೆ. ನಿಜವಾಗ್ಲೂ ಬಂದ್ರಾ? ನಾನು ಹೇಳಿದ್ನಲ್ಲ, ನೀವ್ ಯಾಕೆ ತೊಂದರೆ ತಗೊಳಕ್ ಹೋದ್ರಿ? ಅಯ್ಯೋ, ಇದ್ರಲ್ಲಿ ತೊಂದ್ರೆ ಏನಿದೆ, ಪರವಾಗಿಲ್ಲ ಬಿಡಿ. ಅವಳು ಹಠ ಮಾಡ್ತಿದ್ಲು ಅಂತ ನಾನು ಕಾಲ್ ಮಾಡಿದೆ. ನೀವ್ ಪಾಪ ಅಷ್ಟು ದೂರದಿಂದ ಬರ್ಬೇಕಿತ್ತು.
ನಿಮ್ಗೆ ನಿಜವಾಗ್ಲೂ ಕೆಲಸ ಇರ್ಲಿಲ್ವಾ ಇವತ್ತು? ಇತ್ತು ಅಂದ್ರೆ ಎಲ್ಲಿ ನೀವು ವಾಪಸ್ ಕಳ್ಸಿಬಿಡ್ತೀರನೋ ಅನ್ನೋ ಟೆನ್ಷನ್ ಆಗ್ತಿದೆ ಅಷ್ಟೇ. ಸಾರಿ, ಒಳಗ್ ಬನ್ನಿ. ನೀವ್ ಯಾಕೆ ನಾಕ್ ಮಾಡ್ಲಿಲ್ಲ? ಎಷ್ಟೊತ್ತಾಯ್ತು ಬಂದು? ಈಗಷ್ಟೇ ಬಂದಿದ್ದು. ಹೌದಾ, ಬನ್ನಿ ಬನ್ನಿ ಬನ್ನಿ. ಹಾಯ್ ಮೈ ಡಿಯರ್ ಲಿಟಲ್ ಫ್ರೆಂಡ್. ನನ್ಗೆ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ. ನೀನ್ ಕರೆದ್ಮೇಲೆ ಬರ್ದೇ ಇರಕ್ಕಾಗತ್ತಾ? ತಾತ ನೋಡ್ದ್ಯಾ, ನಾನ್ ಹೇಳಿಲ್ವಾ? ಪುಟ, ಇದು ನಿನ್ಗೆ ಸ್ಮಾಲ್ ಗಿಫ್ಟ್. ಇಷ್ಟೊಂದ ನನ್ ಫ್ರೆಂಡ್ಸಿಗೆ ಕೊಡೋ ಅಷ್ಟು ತಂದಿದ್ಯಲ್ಲ ಫ್ರೆಂಡ್. ಅಯ್ಯೋ, ಯಾಕೆ ಇಷ್ಟೆಲ್ಲ ತರಕ್ ಹೋದ್ರಿ? ಸಿಹಿ, ನೀನು ಹಠ ಮಾಡಿದ್ದಕ್ಕೆ ನೋಡು. ಚೇ, ಹಾಗೇನಿಲ್ಲ. ಇದು ನನಗೂ ನನ್ನ ಫ್ರೆಂಡ್ಗೆ ಇರೋ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ ಫ್ರೆಂಡ್? ಕರೆಕ್ಟ್ ಫ್ರೆಂಡ್. ದೊಡ್ಡೋರ್ಗೆ ನಾವು ಫ್ರೆಂಡ್ಶಿಪ್ ಬಗ್ಗೆ ಅರ್ಥ ಆಗಲ್ಲ. ಇವರು ನಮ್ಮ ಅಪ್ಪ ಅಮ್ಮ. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ನಮಸ್ಕಾರ ಕಣಪ್ಪ. ಇಲ್ಲೇ ನಾವು ಪಕ್ಕದ ಮನೇಲಿದ್ದೀವಿ. ಸಪ್ರೇಟ್ ಇದ್ದೀರಾ? ಅಪ್ಪ ಅಮ್ಮ ಅನ್ನಿಸ್ಕೋಬೇಕಾದ್ರೆ ಜನ್ಮ ಕೊಟ್ಟೋರೇ ಆಗಿರ್ಬೇಕು ಅಂತೇನಿಲ್ವಲ್ಲಪ್ಪ. ಇವಳು ನನ್ನ ಮೊಮ್ಮಗಳೇ. ಸೀತಾ ನನ್ನ ಮಗಳಿಗಿಂತ ಹೆಚ್ಚು ಕಣಪ್ಪ. ನಿಮ್ಮನೆ ಎಲ್ಲಪ್ಪ? ನಂದಿ ಬೆಟ್ ನಂದಿನಿ ಲೇಔಟ್ ಹತ್ರ. ಅಲ್ಲಿಂದ ಬಂದ್ಯಾ? ಟ್ರಾಫಿಕ್ಕು ಸ್ವಲ್ಪ ಜಾಸ್ತಿನೇ ಇರಬೇಕೇನೋ ಅಲ್ಲ? ನಮ್ ಫ್ರೆಂಡ್ ಹತ್ರ ಹೆಲಿಕಾಪ್ಟರ್ ಇದೆ. ಫ್ರೆಂಡ್, ಹೆಲಿಕಾಪ್ಟರ್ ಅಲ್ಲೇ ಬರ್ಬೋದಿತ್ತಲ್ವಾ? ಇಬ್ರು ಒಂದ್ ರೌಂಡ್ ಹೋಗ್ಬೋದಿತ್ತಲ್ವಾ? ಸಿಹಿ, ನಾನು ಹೇಳಿಲ್ವಾ ನಿಮಗೆ, ಇವಳು ಒಂದು ವಿಷಯ ಇಟ್ಕೊಂಡ್ರೆ ಬಿಡೋದೇ ಇಲ್ಲ. ಬನ್ನಿ ಕೂತ್ಕೊಳ್ಳಿ. ಈ ಡ್ರಾಯಿಂಗ್ ಎಲ್ಲ ಯಾರು ಮಾಡಿದ್ದು? ಇನ್ಯಾರು? ನಾನೇ. ಸೂಪರ್ ಆಗಿದೆ. ಫೋಟೋನಲ್ಲಿ ನೀವಿಬ್ರೇ ಇದ್ದೀರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.